ಉತ್ತರ ಕರ್ನಾಟಕದ 96 MLAಗಳೊಳಗೆ 13 ಮಂದಿ ಮಂತ್ರಿಗಳು ಈಗಿನ ಮಂತ್ರಿಮಂಡಲದಾಗ ಅದಾರ ಅಂತೇಳಿ ಒಂದು ಕಳೆದ ಪೋಸ್ಟ್ನೇ ಹಾಕಿದ್ದೆ. ಅದು ಅಲ್ಲದೆ ಪ್ರಾದೇಶಿಕ ಅಸಮಾನತೆ ನಿವಾರಣೆಗಾಗಿ ಡಾಕ್ಟರ್ DM ನಂಜುಂಡಪ್ಪ ಮತ್ತು ಪ್ರೊಫೆಸರ್ M ಗೋವಿಂದರಾವ್ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ, ಅತಿ ಹಿಂದುಳಿದ ಅಭಿವೃದ್ಧಿ ಹೊಂದಿದ ತಾಲೂಕು ಯಾವುದನ್ನು ವಿವರ ಸಹಿತ ನಾನು ಹಿಂದಿನ ಪೋಸ್ಟ್ನೇ ಹಾಕಿದ್ದೆ. ಎಲ್ಲ ಆತ್ಮೀಯ ಬಾಂಧವರಿಗೆ ನಮಸ್ಕಾರ. ಈಗ ನಾನು ತಮ್ಮನ್ನು ಪ್ರಸ್ತುತಪಡಿಸುವ ವಿಷಯ ಏನಂದ್ರೆ, ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಾದ್ರೆ ಏನೇನಾಗಬೇಕು, ನಮ್ಮ ಈಗಿನ ಸರ್ಕಾರದಿಂದಾಗಲಿ ಈಗಿನ ಮಂತ್ರಿಮಂಡಲದಿಂದಾಗಲಿ ಯಾವ ರೀತಿ ನಮ್ಮ ಪ್ರದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ, ಯಾರ್ಯಾರು ಏನೇನು ಕೆಲಸ ಮಾಡ್ಬೋದು ಅನ್ನೋದು ಒಂದು ಸಂಕ್ಷಿಪ್ತ ವಿವರಣೆ ಕೊಡ್ತೀನಿ. ನೋಡ್ರಿ, ದಕ್ಷಿಣ ಕರ್ನಾಟಕ ಬಹುತೇಕ ಕೈಗಾರಿಕರಣ ಅಲ್ಲೇ ಐತಿ. ನಮ್ಮ ಉತ್ತರ ಕರ್ನಾಟಕ ಮೂಲ ಕೃಷಿ ಆಧಾರಿತ ಪ್ರದೇಶ ಐತಿ. ಅದಕ್ಕೆ ಇಲ್ಲಿ ಕೃಷಿಗೆ ಒತ್ತು ಕೊಡಬೇಕಾಗೈತಿ. ಈ ನಮ್ಮ ಕರ್ನಾಟಕದ ಕೃಷಿ ಸಚಿವರು ಯಾರದಾರ, ದಕ್ಷಿಣದ ಮಂಡ್ಯದ PM ನರೇಂದ್ರ ಸ್ವಾಮಿ ಅವರದಾರ. ಆಯ್ತಪ್ಪ. ಇನ್ನು ಕೃಷಿಯ ತೋಟಗಾರಿಕಾ ಸಚಿವರು ಯಾರದಾರ, ದಕ್ಷಿಣದ ದಾವಣಗೆರೆಯ SS ಮಲ್ಲಿಕಾರ್ಜುನ ಅದಾರ. ಇವೆಲ್ಲ ಕೃಷಿ ಒಳಗೆ ನೀರಾವರಿ ಮಾಡಿ ತೋಟಗಾರಿಕೆ ಬೆಳೆ ಆಗಲಿ ನೀರಾವರಿ ಬೆಳೆ ಬೆಳಿಬೇಕಾದ್ರೆ ನೀರಾವರಿ ಸಚಿವರು ಯಾರದಾರ, ಅವರು ದಕ್ಷಿಣದ ಮಂಡ್ಯದ ಚಲುವರೆ ಸ್ವಾಮಿ ಅದಾರ. ಇನ್ನು ಆಯ್ತಪ್ಪ, ನಮ್ಮ ಬೋರ್ ಆಗಲಿ ಬಾವಿ ಆಗಲಿ ನದಿಯಿಂದ ಪೈಪ್ಲೈನ್ ಮಾಡಿಕೊಂಡು ನೀರಾವರಿ ಮಾಡ್ಕೊಳ್ಳೋಕೆ ವಿದ್ಯುತ್ ಅವಶ್ಯ, ನಮಗೆ 7 ತಾಸು ಕರೆಂಟ್ ನಿರಂತರವಾಗಿ ಕೊಡ್ರಿ ಅಂತೇಳಿ ನಮ್ಮ ರೈತರು ಹೋರಾಟ ಮಾಡ್ತಿರ್ತೀವಿ. ಅಂಥ ವಿದ್ಯುತ್ ಪೂರೈಕೆ ಮಾಡುವ ಸಚಿವರು ಯಾರದಾರ, ಬೆಂಗಳೂರಿನ KJ ಜಾರ್ಜ್ ಅದಾರ. ಇನ್ನು ನಮ್ಮ ಕೃಷಿ ಜಮೀನ ಮೋಜನಿ, ಹದ್ಬಸ್ತ, ಈ ಕೆಲವೊಂದು ಬರಗಾಲ ಬಿದ್ದ ಭೂ ಕಂದಾಯ ಮನ್ನಾ ಮಾಡೋದಾಗಲಿ ಇದಕ್ಕೆ ಸಂಬಂಧಪಟ್ಟಂಥ ಸಚಿವರು ಯಾರದಾರ, ಉಪಮುಖ್ಯಮಂತ್ರಿಗಳಾದ ತುಮಕೂರಿನ G ಪರಮೇಶ್ವರ್ ಅವರು ಅದಾರ. ಉತ್ತರ ಕರ್ನಾಟಕ ಅವಶ್ಯಕ ಬೇಕಾದಂಥ ಕೃಷಿಗೆ ಸಂಬಂಧಪಟ್ಟ ಕೃಷಿ, ತೋಟಗಾರಿಕೆ, ನೀರಾವರಿ, ವಿದ್ಯುತ್, ಕಂದಾಯ ಎಲ್ಲ ದಕ್ಷಿಣ ಕರ್ನಾಟಕ ಸಚಿವರಾದ್ರೆ, ಇನ್ನು ನೆಕ್ಸ್ಟ್ ಮೂಲಭೂತ ಅವಶ್ಯಕತೆಯಾದ ಶಿಕ್ಷಣ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ, ಇದರ ಸಚಿವರು ಯಾರದಾರಪ್ಪ, ಶಿವಮೊಗ್ಗದ ಮಧು ಬಂಗಾರಪ್ಪ ಅವರದಾರ. ಇನ್ನೊಂದು ಸಾಮಾನ್ಯ ಜನರ ಮೂಲಭೂತ ಅವಶ್ಯಕತೆ ಆದಂಥ ಆರೋಗ್ಯ ಇಲಾಖೆ. ಆರೋಗ್ಯ ಇಲಾಖೆ ಅಂದ್ರೆ ಆಸ್ಪತ್ರೆ ಇರ್ತಾರೆ, ವೈದ್ಯರು ಇರೋಂಗಿಲ್ಲ, ವೈದ್ಯರು ಇರ್ತಾರೆ, ಸಿಬ್ಬಂದಿ ಇರೋಂಗಿಲ್ಲ, ಸಿಬ್ಬಂದಿ ಇರ್ತಾರೆ, ಔಷಧಿ ಇರೋಂಗಿಲ್ಲ. ಇಂಥ ಆರೋಗ್ಯ ಇಲಾಖೆ ಸಚಿವರು ಯಾರದಾರ, ಮಂಗಳೂರಿನ UT ಖಾದರ್ ಅದಾರ. ಇನ್ನು ನಮ್ಮಲ್ಲಿನ ಜನರಿಗೆ ಓಡಾಡಲಿಕ್ಕೆ, ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜಿಗೆ ಹೋಗೋಕೆ ಸಾರಿಗೆ ಅವಶ್ಯ. ಸಾರಿಗೆ ಸಚಿವರು ಯಾರದಾರ, ಬೆಂಗಳೂರಿನ ಬೈರತಿ ಸುರೇಶ್ ಅವರದಾರ. ಇನ್ನು ನಮ್ಮ ಭಾಗದ ಹಿಂದುಳಿದ ವರ್ಗಗಳ ಮಕ್ಕಳ ನೀವು BCM ಹಾಸ್ಟೆಲ್ ಹತ್ತಿರಲ್ಲ, ಗರ್ಲ್ಸ್ ಬಾಯ್ಸ್ ಹಾಸ್ಟೆಲ್, ಅವರ ವ್ಯವಸ್ಥೆ, ಅವರ ಊಟೋಪಚಾರ, ಅವ್ರ ಶಿಕ್ಷಣ ಇವನ್ನೆಲ್ಲ ನೋಡ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಯಾರದಾರ, ಬೆಂಗಳೂರಿನ KH ಮುನಿಯಪ್ಪ ಅವರದಾರ. ಇನ್ನು ಬಡ ಜನರಿಗೆ ವಸತಿಗಾಗಿ ನೀವು ಇಂದಿರಾ ಆವಾಸ್ ಅನ್ಬೋದು ಅಥವಾ PM ನಿವಾಸ ಯೋಜನೆ ಅನ್ನೋದು, ಇಂಥವೆಲ್ಲ ಖಾತೆ ನಿರ್ವಹಣೆ ಮಾಡು ವಸತಿ ಇಲಾಖೆ ಸಚಿವ ಅವರು ಬೆಂಗಳೂರಿನ ಜಮೀರ್ ಅಹ್ಮದ್ ಅವರದಾರ. ಇನ್ನು ನಮ್ಮ ರಾಜ್ಯದ ಬಡ ಜನರಿಗೆ ಇವು ರೇಷನ್ ಕೊಡ್ತಾರಲ್ಲ, ಅಂತಂದರೆ ನಮ್ಮ ಉತ್ತರ ಕರ್ನಾಟಕದವ್ರದ್ದು ಮುಖ್ಯವಾದ ಆಹಾರ ಜೋಳ. ಈ ರೇಷನ್ ಕೊಡೋದು ಸಾರ್ವಜನಿಕ ಆಹಾರ ವಿತರಣೆ ಇಲಾಖೆ ಸಚಿವರು ಯಾರದಾರ, ಬೆಂಗಳೂರಿನ ರಿಜ್ವಾನ್ ಅಹ್ಮದ್ ಅದಾರ. ಇನ್ನು ನಮ್ಮ ಉತ್ತರ ಕರ್ನಾಟಕದಾಗ ಬೆಳಗಾವಿ ಮಹಾನಗರ ಪಾಲಿಕೆ ಐತಿ, ಹುಬ್ಬಳ್ಳಿ ಧಾರವಾಡ, ವಿಜಯಪುರ, ಗುಲ್ಬರ್ಗ, ಬಳ್ಳಾರಿ ಮಹಾನಗರ ಪಾಲಿಕೆ ಅದಾವು. ಇದಲ್ಲದೆ ಸಾಕಷ್ಟು ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ ಇವು ಥರ ಎಲ್ಲ ಆಡಳಿತ ಆಗಲಿ, ಅನುದಾನ ಆಗಲಿ, ಅಭಿವೃದ್ಧಿ ಕೆಲಸ ನೋಡೋದಾಗಲಿ ಯಾರು ಮಾಡ್ತಾರೆ, ನಗರಾಭಿವೃದ್ಧಿ ಇಲಾಖೆ ಇದು ಸಚಿವರು ಮೈಸೂರಿನ ಯತೀಂದ್ರ ಸಿದ್ದರಾಮಯ್ಯ ಅವರದಾರ. ಪೌರಾಡಳಿತ ಇಲಾಖೆ ಸಚಿವರು ಬೆಂಗಳೂರಿನ HC ಬಾಲಕೃಷ್ಣ ಅದಾರ. ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬೇಕಾಗುವಂಥ ಇಲಾಖೆಗಳೆಲ್ಲ ದಕ್ಷಿಣ ಕರ್ನಾಟಕದವ್ರಿಗೆ ಅದಾವು. ಮತ್ತು ಏನಪ್ಪ ಇನ್ನು ಅಭಿವೃದ್ಧಿ ಆಗಲಿಕ್ಕಿಲ್ಲ, ನಾವು ಸರಾಯರ ಕೂಡದ ನಿಶ್ಚಿಂತಿವ್ರನ್ನ ಅಂತೇಳಿ ಅಂದ್ರೆ ಅಬಕಾರಿ ಇಲಾಖೆನೂ ಹಾಸನದ KM ಶಿವಲಿಂಗಪ್ಪನವ್ರ ಹತ್ರ ಐತಿ. ಮುಖ್ಯವಾಗಿ ಉತ್ತರ ಕರ್ನಾಟಕದ ಯಾವುದೇ ಯೋಜನೆ ಇರಲಿ, ಯಾವುದೇ ಅಭಿವೃದ್ಧಿ ಕೆಲಸ ಇರಲಿ, ಅದಕ್ಕೆ ಬೇಕಾದಂಥ ಅನುದಾನ ಕೊಡುವಂಥ ಇಲಾಖೆನ ಆರ್ಥಿಕ ಇಲಾಖೆ ನಮ್ಮ ಬೆಂಗಳೂರಿನ ಕನಕಪುರದಿಂದ ಆರಿಸಿ ಬರುವಂಥ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಹತ್ರ ಐತಿ.
ಇನ್ನೆಲ್ಲ ಇವೆಲ್ಲ ದಕ್ಷಿಣ ಕರ್ನಾಟಕದವ್ರಿಗೆ ಹೋದ್ರೆ ಇನ್ನು ನಮ್ಮ ಉತ್ತರ ಕರ್ನಾಟಕದವ್ರು 13 ಮಂತ್ರಿಗಳದಾರಲ್ಲ ಅವ್ರ ಪರಿಸ್ಥಿತಿ ಏನೈತೆ ನೋಡು. ಈಗ ನೋಡ್ರಿ, ಗುಲ್ಬರ್ಗಾದ ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಇಲಾಖೆ ಕೊಟ್ಟಾರೆ. ಅದಕ್ಕೆ ಎಷ್ಟು ಅನುದಾನ ಇರ್ತೈತೋ ಏನೋ, ಭಾಳ ಕೆರೆ ತುಂಬೋದು ಚಿಕ್ಕ ಪುಟ್ಟ ಇರ್ತಾವೆ ಅವ್ರಿಗೆ. ಈಗ ಯಾಕಂದ್ರೆ ನೀರಾವರಿ ಅನ್ನೋದು ಒಂದು ದೊಡ್ಡ ಯೋಜನೆ ಇತ್ತು, ಅವ್ರಿಗೆ ಬೃಹತ್ ನೀರಾವರಿ ಕೊಡ್ಬೋದಾಗಿತ್ತು. ನಂತರ ವೈದ್ಯಕ ಶಿಕ್ಷಣ ಇಲಾಖೆ ಗುಲ್ಬರ್ಗಾದ ಶರಣ ಪ್ರಕಾಶ್ ಅವ್ರು ಕೊಟ್ಟಾರೆ. ಅವ್ರದ್ದೇನೋ ಮೆಡಿಕಲ್ ಕಾಲೇಜಿದ್ದ ಸ್ಥಾಪನಾ ಆಗಲಿ, ಅವಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಾಗಲಿ ಅಷ್ಟು ಇರ್ತೈತಿ. ಮತ್ತು ಯು ಜಿ ಅಂದ್ರೆ ಈಗೇನು MBBS ಮಾಡ್ಬೇಕಾದ್ರೆ ಯು ಜಿ ನೀಟ್ ಅಂತ ಎಕ್ಸಾಮ ಅದನ್ನು ಕೇಂದ್ರ ಶಿಕ್ಷಣ ಇಲಾಖೆ ಮಾಡ್ತೈತಿ. ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ನಾತಕೋತ್ತರ MD MS ಅವತರ ನೀಟ ಕೇಂದ್ರ ಆರೋಗ್ಯ ಇಲಾಖೆ ಮಾಡ್ತೈತಿ. ಅವ್ರದ್ದು ಏನು ಆ ಇಲಾಖೆ ಒಳಗೆ ಪಾತ್ರ ಏನು ಭಾಳ ಇರೋಂಗಿಲ್ಲ. ಆನಂತರ ಉನ್ನತ ಶಿಕ್ಷಣ ಇಲಾಖೆ ಸಚಿವರು ಯಾರದಾರ, ಕೊಪ್ಪಳದ ಬಸವರಾಜ ರಾಯರೆಡ್ಡಿ ಅದಾರ. ಬಸವರಾಜ ರಾಯರೆಡ್ಡಿ ಅವ್ರದ್ದು ಈ ಯೂನಿವರ್ಸಿಟಿ ಚಾನ್ಸಲರ್ ನೇಮಿಸೋದು ಅದು ಅಷ್ಟೇ ಇರ್ತೈತಿ. ಮತ್ತು ಅವೆಲ್ಲ ಕೇಂದ್ರ ಸರ್ಕಾರದ UGC ಕಂಟ್ರೋಲ್ನಾಗ ಹೆಚ್ಚು ಬರ್ತಾವೆ. ಮುಂದೆ ಹಿಂದುಳಿದ ವರ್ಗಗಳ ಮತ್ತು ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆ ಸಚಿವ ಕೊಪ್ಪಳದ ಶಿವರಾಜ್ ತಂಗಡಿಗೆ ಅವರು. ಇವ್ರದ್ದು ಕಾರ್ಯವ್ಯಾಪ್ತಿ ಏನೈತಿ ಅಂತೈತಿ ಅಷ್ಟು ಪ್ರಾಮುಖ್ಯತೆ ಬರುವುದಿಲ್ಲ. ನಂತರ ಬೆಂಗಳೂರಿನಲ್ಲೇ ಎಲ್ಲ ನೀವು ಬಹುತೇಕ ಕಾರ್ಮಿಕ ಶಕ್ತಿ ಇರುವುದು ಬೆಂಗಳೂರು ಮತ್ತು ಸುತ್ತಮುತ್ತ ಐತಿ. ಆದರೆ ಕಾರ್ಮಿಕ ಸಚಿವರು ಇರೋರು ಯಾರು? ಧಾರವಾಡದ ಸಂತೋಷ್ ಲಾಡ್ ಅವರು. ಇನ್ನು ನೆಕ್ಸ್ಟ್ ಬಾಗಲಕೋಟೆ ವಿಜಯಾನಂದ ಕಾಶ್ಯಪ್ನವ್ರಿಗೆ ಸಣ್ಣ ಕೈಗಾರಿಕೆ ಇಲಾಖೆ ಕೊಟ್ಟಾರೆ. ಸಣ್ಣ ಕೈಗಾರಿಕೆ ಇಲಾಖೆ ವ್ಯಾಪ್ತಿಯೊಳಗೆ ಅವ್ರಿಗೆ ಏನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಐತೆಯೋ ಅಥವಾ ಅದರಿಂದ ಉತ್ತರ ಕರ್ನಾಟಕ ಏನು ಸಹಾಯ ಆಕೈತೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಇನ್ನು ಬಳ್ಳಾರಿಯ B ನಾಗೇಂದ್ರ ಅವರಿಗೆ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಅದು ನಮ್ಗೆ ಎಷ್ಟು ಹೆಲ್ಪ್ಫುಲ್ ಐತೆ ಅನ್ನೋದು ಅದು ನಮ್ಗೆ ತಿಳಿಲಾರ್ದ ವಿಷಯ. ಇನ್ನು ಒಂದು ಮುಖ್ಯವಾದ ಖಾತೆ ಗುಲ್ಬರ್ಗಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಮತ್ತು IT-BT ಕೊಟ್ಟಾರೆ. ಗೃಹ ಇಲಾಖೆ ಅಂದ್ರೆ ಹೆಚ್ಚಾನೆಚ್ಚು ಅಪರಾಧ ಆಗೋದು ಬೆಂಗಳೂರು ಮೆಟ್ರೋ ಸಿಟಿ ಐತಿ, ಬೃಹತ್ ಸಿಟಿ ಐತಿ, ಅಲ್ಲೇ ಹೆಚ್ಚಾಕಿರ್ತಾವೆ. ಬೆಂಗಳೂರಾಗಿದ್ದೂ ಕಂಟ್ರೋಲ್ ಮಾಡ್ಬೋದು. ಅವ್ರ ಖಾತೆ ಏನೋ ದೊಡ್ಡದೈತಿ, ಅದರಿಂದ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಎಷ್ಟು ಸಹಾಯ ಆಕೈತಿ. ಭಾಳ ಒಂದಿಷ್ಟು ಪೊಲೀಸ್ ಸ್ಟೇಷನ್ ಹೆಚ್ಚು ಮಾಡ್ಬೋದು ಅಷ್ಟೇ ಅನ್ನೋದು ನನಗೆ ಅದರಿಂದ ಉಪಯೋಗ ಆಕೈತಂತೆ ನನಗೇನು ಅನ್ಸಂಗಿಲ್ಲ. ಇನ್ನು ನಮ್ಮ ವಿಜಯಪುರದ ಶ್ರೀ MB ಪಾಟೀಲ್ರಿಗೆ ಕೈಗಾರಿಕಾ ಇಲಾಖೆ ಕೊಟ್ಟಾರೆ. ನೋಡಿರಿ, ಬೆಂಗಳೂರು ಬಿಟ್ಟು ಕೈಗಾರಿಕೆಗಳು ಹೊರಗೆ ಬರೋದೇ ಕಷ್ಟ ಐತಿ. ಅಂಥವ್ನು ಗುದ್ದಾಡಿ ಒಂದು KSIDC ಮೈಸೂರು ಸ್ಯಾಂಡಲ್ ಸೋಪದೊಂದು, ಕ್ಯಾಂಪಾದೊಂದು, ಕೋಲಾದೊಂದು, ಮತ್ತು ಯಾವುದೋ ಒಂದು ಎಲೆಕ್ಟ್ರಾನಿಕ್ ಒಂದು ಗುದ್ದಾಡಿ ಹೊರಗೆ ತರುವಂಥ ಖಾತೆ ಅವ್ರಿಗೈತಿ. ಅದರಿಂದ ನಮ್ಮ ಉತ್ತರ ಕರ್ನಾಟಕಕ್ಕೆ ಎಷ್ಟು ಹೆಲ್ಪ್ಫುಲ್ ಆಕೈತೆ ಅನ್ನೋದು ಕಾಲವೇ ಹೇಳಬೇಕು. ಇನ್ನು ಅತ್ಯಂತ ಹೆಚ್ಚಿನ ಸಹಕಾರ ಸಂಘಗಳಿರುವಂಥ ಜಿಲ್ಲೆ ಬೆಳಗಾವಿ. ಅದಕ್ಕೆ ಅನುಭವಸ್ಥರಾದಂಥ ಲಕ್ಷ್ಮಣ ಸವದಿಯವ್ರಿಗೆ ಸಹಕಾರ ಇಲಾಖೆ ಕೊಟ್ಟಾರೆ. ಆದರೆ ಲಕ್ಷ್ಮಣ ಸವದಿಯವರಿಗೆ ಅದರ ಜೊತೆನೂ ಸಕ್ಕರೆ ಮತ್ತು ಕೃಷಿ ಮಾರುಕಟ್ಟೆ ಎರಡೂ ಕೊಡಬೇಕಾಗಿತ್ತು. ಯಾಕಂದರೆ ಇವೆಲ್ಲ ಪೂರಕ ಇವು. ಈಗ ಕೊಟ್ಟಿದ್ರೆ ಅದು ಅನುಕೂಲ ಆಗ್ತಿತ್ತು. ಇದು ಒಂದು ಮುಖ್ಯವಾದ ಖಾತೆ ಕೊಟ್ಟಾರ, ಸರಿ. ಇದನ್ನು ಕೃಷಿ ಮಾರುಕಟ್ಟೆ ಸಹಿತ ಮುಖ್ಯಮಂತ್ರಿಗಳ ಹತ್ರ ಐತಿ. ಸಕ್ಕರೆ ಮತ್ತು ಜವಳಿ ಯಾರಿಗೆ ಕೊಟ್ಟಾರ? ಹಾವೇರಿಯ ರುದ್ರಪ್ಪ ಲಮಾಣಿ ಅವ್ರು ಕೊಟ್ಟಾರ. ಹಾವೇರಿಯಾಗ ಒಂದು ಶುಗರ್ ಫ್ಯಾಕ್ಟ್ರಿ ಐತಿ. ಮತ್ತು ಜವಳಿ ಇರೋದು ರಬಕವಿ, ಬನಟ್ಟಿ, ಗುಳೇದಗುಡ್ಡ, ಇಲ್ಕಲ್ಲ, ಮೊಲ್ಕಾಮೂರ ಅಲ್ಲಿ ಇಲ್ಲಿ ಅದಾವ. ಇದರಿಂದ ಇವ್ರ ಖಾತೆಯಿಂದ ಉತ್ತರ ಕರ್ನಾಟಕಕ್ಕೆ ಯಾವ ರೀತಿ ಉಪಯೋಗ ಆಗ್ತಿತ್ತು ನನಗಂತೂ ಗೊತ್ತಿಲ್ಲ. ಇನ್ನು ಬೆಳಗಾವಿಯ ಸತೀಶ್ ಜಾರಕಿಹೊಳಿಗೆ ಲೋಕೋಪಯೋಗಿ ಇಲಾಖೆ ಕೊಟ್ಟಾರೆ. ನಾವು ನೋಡುವಂತೆ ಲೋಕೋಪಯೋಗಿ ಇಲಾಖೆ ಒಳಗೆ 20,000 30,000 ಕೋಟಿ ರೂಪಾಯಿ ಬಿಲ್ ಪೆಂಡಿಂಗ್ ಅದಾವೆ ಅಂತ ಹೇಳ್ಕೊತ ಬರೋದು ನಾವೆಲ್ಲ ನೋಡೀವಿ. ಮತ್ತು ನಮಗೆ ಅನಿಸಿದ ಮಟ್ಟಿಗೆ ಅಲ್ಲಿಂದ ಇಲ್ಲಿವರೆಗೆ ಎಲ್ಲೋ ಕೆಲವೊಂದು 1-2 ರಸ್ತೆ ಅಟ್ಟ ರಿಪೇರಿ ಆಗ್ಯಾವ. ಇಲ್ಲಿವರೆಗೆ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಈ ರಸ್ತೆ ದೃಷ್ಟಿಯಿಂದ ಆಗಿಲ್ಲ. ಏನೇ ಕೇಳಿದರೂ ಫಂಡ್ ಇಲ್ಲ ಅನ್ನೋ ಮಾತನ್ನು ಕೇಳಿ ಬರ್ತೈತಿ. ಇದರಿಂದ ಉತ್ತರ ಕರ್ನಾಟಕಕ್ಕೆ ಯಾವ ರೀತಿ ಉಪಯೋಗ ಆಗ್ತೈತೆ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಬೆಂಗಳೂರಾಗ ಟನಲ್ ರೋಡ್ ಮಾಡಕತ್ತಾರ, ಇಲ್ಲಿ ನಮ್ಮಲ್ಲಿ ಗುಂಡಿ ಬಿದ್ದು ಪ್ಯಾಚ್ ಆಗ್ತಾಯಿಲ್ಲ. ಆ ಕಾರಣಕ್ಕಾಗಿ ಈ ಖಾತೆಯಿಂದ ಎಷ್ಟು ಉಪಯೋಗ ಆಗ್ತೈತೋ ನನಗೆ ಗೊತ್ತಿಲ್ಲ. ಒಂದು ಮುಖ್ಯವಾದಂಥ ಖಾತೆ ಗ್ರಾಮೀಣಾಭಿವೃದ್ಧಿ ಇಲಾಖೆ. ಅಂದ್ರೆ ಎಲ್ಲ ಜನರಿಗೆ ಶುದ್ಧ ಕುಡಿಯೋ ನೀರು ಅಂತ ಒದಗಿಸುವಂಥ ಜವಾಬ್ದಾರಿ ಇರುವಂಥ ಇಲಾಖೆ. ಇದು ನಮ್ಮ ಉತ್ತರ ಕರ್ನಾಟಕದ ಬೀದರ್ನ ಈಶ್ವರ್ ಖಂಡ್ರೆ ಅವ್ರಿಗೆ ಐತಿ. ಅವ್ರು ಈ ನಿಟ್ಟಿನಾಗ ಇದೋ ಒಂದು ಅವಕಾಶ ಉಪಯೋಗಿಸ್ಕೊಂಡು
ತಮ್ಮೆಲ್ಲ ಈ ಉತ್ತರ ಕರ್ನಾಟಕದ ಏನು ವಿಷಯುಕ್ತ ನೀರು ಕುಡಿಸಾಕತ್ತಾರಲ್ಲ ಅಂಥವ್ನು ತಪ್ಪಿಸುವಂಥದ್ದೊಂದು ಮಹತ್ ಕಾರ್ಯ ಮಾಡಿರಿ. ಆದ್ಮೇಲೆ ಇವರೆಲ್ಲ ನೋಡೋಕ್ಕಾಗಿ ಈ ವ್ಯವಹಾರ ನೋಡೋಕ್ಕಾಗಿ ನಮ್ಮ ಉತ್ತರ ಕರ್ನಾಟಕದಾಗ ಕೈಗಾರಿಕಾ ಮಂತ್ರಿ ಎಂ.ಬಿ. ಪಾಟೀಲ್, ಲೋಕೋಪಯೋಗಿ ಇಲಾಖೆ ಸತೀಶ್ ಜಾರಕಿಹೊಳಿ ಅವರು, ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಅವರು, ಗೃಹ ಇಲಾಖೆ ಪ್ರಿಯಾಂಕ್ ಖರ್ಗೆ ಅವರು, ಸಹಕಾರ ಇಲಾಖೆ ಲಕ್ಷ್ಮಣ್ ಸವದಿ ಅವರು ಬಿಟ್ಟ ಉಳಿದ ಖಾತೆ ಸಚಿವರು ಮಾಡ್ಯಾರ. ಅದಕ್ಕಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಮನವಿ ಮಾಡಿ, ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ದೃಷ್ಟಿಯಿಂದ ಯಾವ ಖಾತೆ ಕೊಟ್ಟರೆ ಈ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದ ಜೊತೆ ಸಮಾನವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಐತಿ, ಅಂಥ ಖಾತೆಗಳನ್ನು ನಮ್ಮ ಮಂತ್ರಿಗಳಿಗೆ ಕೊಡಬೇಕು, ನಮ್ಮ ಮಂತ್ರಿಗಳ ಪ್ರತಿನಿಧಿತ್ವ ಹೆಚ್ಚು ಮಾಡಬೇಕು ಅಂಥೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ನಮಸ್ಕಾರ.